ಹೆಣ್ಮಕ್ಳಿಗೆ ಆಸ್ತಿಲಿ ಪಾಲಿದೆಯೋ ಇಲ್ವೋ ವಿಷಯ ಸುಪ್ರೀಂ ಕೋರ್ಟ್ ತನಕ ಹೋಯ್ತು. ಅಣ್ಣ ತಂಗಿಗೆ ಧಾರಾಳ ಕೊಟ್ಟಿದ್ರು ಆಗ್ತಿತ್ತು, ತಂಗಿ ತಿಂದ್ರೆ ಅಣ್ಣ ತಾನೆ ಅಂತ ಸುಮ್ಮನಿದ್ರು ಆಗ್ತಿತ್ತು. ಎಲ್ಲ ಸ್ವಾರ್ಥಾನೆ. ಕಥೆ, ಕಾದಂಬರಿ, ಸಿನಿಮಾಗಳು ಎಲ್ಲದರಲ್ಲೂ ವಾತ್ಸಲ್ಯಮಯರನ್ನ ಮೆರೆಸ್ತಾರೆ. ಕೂತು ನಂಬಿ ಕನಸು ಕಾಣ್ಬೇಡ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು, ಬದುಕ್ತೀಯ. ಇಲ್ವಾ ಅಪ್ಪನ್ ದಾರಿ ಹಿಡಿ, ಭಗವಂತನ್ ನಂಬು, ಕೈ ಮುಗಿ. ನನಗೆ ಮದ್ವೆ ಇಷ್ಟ ಇಲ್ಲ. ಪ್ಲೀಸ್, ನನಗೆ ಸಂಬಂಧ ಪಡದ ವಿಷಯ ಅದು. ಕೇಳಿಸ್ಕೊಳಕ್ ಏನಂತೆ? ಅಪ್ಪನ್ ಹೇಳು. ಅಲ್ಲಿ ಏನ್ ಮಾತಾಡ್ಬೇಕು ಅನ್ನೋದನ್ನ ಇಲ್ಲಿ ಮಾತಾಡ್ ತಿಳ್ಕೊತೀನಿ. ಸರಿ ಹೇಳು. ನನಗೆ ಇಷ್ಟವಿಲ್ಲ. ಯಾಕೆ? ಬೇಗ ಅಮೆರಿಕಾಗ್ ಹೋಗ್ತಿದ್ದಾನೆ, ಬರೋದು ಇನ್ 2 ವರ್ಷ ಆದ್ಮೇಲೆ. ಆಗ ಇಷ್ಟು ಬೇಗ ಅನ್ಸಲ್ಲ. ಓದ್ಬೇಕು ನಾನು. ಏನು ಓದ್ತೀಯಾ? ನಿನ್ ಹಾಗೆ. ಹೇ ಲೂಸು, ಸಿಕ್ಕಲ್ಲ ಮೆರಿಟಲ್ ಸೀಟ್ ನಿನ್ಗೆ. ಅಮ್ಮ ಸೇರಿಸ್ತಾರೆ. ಮತ್ತೆ ಕನ್ಸು. ಡಾನ್ಸ್ ಕಲಿತಿದ್ದೀನಿ, ಕ್ಲಾಸಲ್ಲಿ ನೋಡ್ಬೇಕು ನೀನು. ಕುಣಿತಿದ್ರೆ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಿರ್ತಾರೆ. ಅದನ್ನೇ ಪ್ರೊಫೆಷನ್ ಆಗಿ ಮಾಡ್ಕೋತೀನಿ. ಐ ವಿಲ್ ಬಿಕಮ್ ಸಮಥಿಂಗ್ ಬಿಗ್ ಇನ್ ಇಟ್. ಆಯ್ತು, ಫೇಮಸ್ ಆಗ್ತೀಯಾ, ಆಮೇಲೆ ಮದುವೆ ಆಗಲ್ವಾ? ಆಗಾದ್ರೆ ಆಗ್ತೀನಿ. ಮತ್ತೆ ಕುಣಿತ? ಅದಕ್ಕೆ ತಡೆ ಹಾಕಲ್ಲ ಅನ್ನೋನ ಮದುವೆ ಆಗ್ತೀನಿ. ಒಂದು ಅಂಥವ್ನ್ ಸಿಕ್ಬೇಕು. ಸಿಕ್ಕವನ್ಗೆ ಅವನದೇ ಆದ ವಿದ್ಯೆ, ಹುದ್ದೆ, ಸಂಬಳ ಅಂತಿದ್ರೆ 3 ದಿನ ಕುಣಿದ ಚಂದ, 4ನೇ ದಿನ ಗೆಜ್ಜೆ ಕಟ್ಟಿದ್ ಸಾಕು, ಕುಕ್ಕರ್ ಕೂಗ್ಲಿ ಅಂತಾನೆ. ಹೇ ಪೆದ್ದಿ, ಅಪ್ಪ ಅಮ್ಮಂಗೆ ಮಕ್ಕಳು ಕುಣಿದ್ರೆ ಕಣ್ಣಿಗೆ ಅಂದ, ಆನಂದ, ಸಂತೋಷ ಪಡ್ತಾರೆ. ಆದ್ರೆ ಗಂಡ ಹೆಂಡತಿ ಅವನಿಗೆ ಸ್ವಂತ ಅಂದ್ರೆ ವಸ್ತು. ಕಂಡೋರ್ ಮನೆಯವ್ರು ಕುಣಿದ್ರೆ ನೋಡು ಸಂತೋಷ ಪಡ್ತಾನೆ, ಹೆಂಡತಿ ಕುಣಿದ್ರೆ ಸಾಕು ನಿಲ್ಸು, ಇದೇನು ಕರ್ಮ, ಇದು ಮಾತು. ಅಷ್ಟೇ ಅಂತ್ಯ? ಅಷ್ಟೇ. ನೋಡು, ಬಂದಿರೋದು ಒಳ್ಳೆ ಆಫರ್, ಓದಿದಾನೆ, ಒಳ್ಳೆ ಕೆಲಸದಲ್ಲಿದ್ದಾನೆ, ಸೌಂಡ್ಸ್ ವೆರಿ ಪ್ರಾಕ್ಟಿಕಲ್. ಅಪ್ಪ ತಂಗಿ ಇವ್ರಗಳ ಬಗ್ಗೆ ಅಂಥ ಗ್ರೇಟ್ ಆದ ಕನ್ಸನ್ ಏನೂ ಇರೋ ಹಾಗಿಲ್ಲ. ಅದೇ ಗೊತ್ತು. ಅವರಪ್ಪ 65 ಆದ್ರೂ ದುಡಿತಿದ್ದಾನೆ. ಇನ್ನು ತಂಗಿ ಮದುವೆ ಆಗ ವರ್ಷಕ್ಕೆ ಮನೆಗೆ ಬಂದಿದ್ದಾಳೆ. ಇವನು ಜವಾಬ್ದಾರಿ ತಗೊಂಡಿದ್ದಿದ್ರೆ ಪರಿಸ್ಥಿತಿ ಹೀಗಿರ್ತಿತ್ತಾ? ಆಹಾ, ಬುದ್ಧಿವಂತ ಕಣ. ಅಷ್ಟಲ್ಲದೆ PUC ರ್ಯಾಂಕಾ? ಮುಂದಿಂದು ಹೇಳ್ತೀನಿ ಕೇಳು. yours would be a very successful family. ಪೆದ್ದ ಹುಡುಗಿರು ಒಳ್ಳೆ ಹೆಂಡ್ತಿರಾಗ್ತಾರೆ ಕಡೆ. ಮದ್ವೆ ಆಗ್ತೀಯಾ, 2 ಮಕ್ಳಾಗತ್ತೆ, ಗಂಡ, ಕಾರು, ಮನೆ, ಸಾಧ್ಯವಾದ್ರೆ ಅಡಿಗೆಗೊಬ್ಬ, ನಿನ್ನೊಂದು ಸುತ್ಸಕ್ಕೆ ಇನ್ನೊಂದು ಕಾರು, ಅದಕ್ಕೊಬ್ಬ ಡ್ರೈವರು, ಚೆನ್ನಾಗಿರ್ತೀಯೇ. ಹಬ್ಬ ಹರಿದಿನ ನೀನು, ನಿನ್ ಹೆಂಡತಿ, ಮಕ್ಕಳು ಎಲ್ಲ ಒಟ್ಟಿಗೆ ಕೂತು ಊಟ ಮಾಡಿ. ಕಮ್ ಆನ್, ಮತ್ತೆ ಕನ್ಸು. ಯಾಕೆ ಬರಲ್ವಾ? ಅಯ್ಯ, ನೀನು ಚೆನ್ನಾಗಿದ್ರೆ ನಾನೆಲ್ಲೇ ಬರ್ತೀನಿ? ಕರುಬ್ತೀನಿ, ಕರೆದ್ರೂ ಬರಲ್ಲ. ಕೆಡು ಖಂಡಿತ ಬರ್ತೀನಿ. ವಾರ 10 ದಿನಕ್ಕೊಂದ್ಸರ್ತಿ ಬಂದು ಅಲ್ಲೇ ಉಂಡು ಕೂಲಂಕುಷವಾಗಿ ನಿನ್ನ ಗೋಳನ್ನ ಕೇಳಿ ತಿಳ್ಕೊಂಡು 4 ಕನಿಕರದ ಮಾತಾಡಿ, ಅದು ನ್ಯಾಚುರಲ್. ಕಷ್ಟಕ್ಕೆ ಕನಿಕರ, ಸುಖದಲ್ಲಿ ಕರುಬು. ಡಿಪ್ರೆಸಿಂಗ್. ನಾಚಿಕೆ ಇಲ್ದೆ ಹೇಳ್ಕೋತ್ಯಾ? ಏನು ಏನ್ ನಾಚಿಕೆ? ಬದುಕಬಾರದ ರೀತಿಯಲ್ಲಿ ಬದುಕೋದಕ್ಕೆ ನಾಚ್ಕೊಳ್ಳೋದಲ್ಲ, ಯಾರು ಬದುಕದೇ ಇರೋ ರೀತಿಯಲ್ಲಿ ಬದುಕಿದ್ರೆ ನಾಚ್ಕೋಬೇಕು. ಅಮ್ಮ ನಿನ್ ಬಿಟ್ರೆ ಇಲ್ಲ ಅನ್ಕೊಂಡಿದ್ದಾರೆ. ಕೈ ಕೊಟ್ಟು ಹೋಗ್ತೀಯಾ ಯಾವತ್ತೋ ಒಂದಿನ? ಅದು ಬಿಡೆ, ತಲೆ ಆಡಿಸಿ ಮದುವೆಗೆ ಅಮ್ಮಂಗೂ ಹೆಲ್ಪ್ ಆಗತ್ತೆ. BE ಮುಗಿಸ್ತೀನಿ, ಮುಂದಕ್ಕೆ ಓದಬೇಕು. ನಿನ್ನ ಗಂಡ ಅಮೆರಿಕಾಲಿರ್ತಾನೆ, ಹೆಂಡತಿ ಅಣ್ಣ ಬಿಡ್ತಾನಾ? ಹಿ ವುಡ್ ಆಲ್ಸೋ ಬಿ ಹೆಲ್ಪ್ಫುಲ್. ಆಮೇಲೆ ಏನು? ಮದುವೆ. ಕೋಟಿಗಟ್ಲೆ ಕಾಸು ಇರಬೇಕು, ಹುಡುಗಿ ಸುಂದರವಾಗಿರ್ಬೇಕು. ಇವತ್ತು ಯುರೋಪು, ನಾಳೆ ಅಮೆರಿಕ, ಎಕರೆಗಟ್ಲೆ ಜಾಗ, ಮಧ್ಯದಲ್ಲಿ ಬಂಗ್ಲೆ, ಮುಂದೆ ಲಾನು, ಓಡಾಡೋ ಕಾರು. ಹೇಗೆ ಆಗ್ಲೇ ಕರುಪ್ತಿದೀಯಾ? ಇಲ್ಲ, ಡಲ್ಲ ಅದೇ. ಭವಿಷ್ಯ ಕಾಣಿಸ್ತು. ನಿಂದಲ್ಲ, ಅಮ್ಮಂದು. ತಲೆ ಆಡಿಸ್ಬೇಕಾ ಈ ಮದ್ವೆಗೆ? ಹೋಗಲೋ. ಏನಂದೆ? ಪೆದ್ದು ಹುಡುಗಿರು ಒಳ್ಳೆ ಹೆಂಡತಿರಾಗ್ತಾರ? ಅಲ್ಲ, ಬುದ್ಧಿವಂತ ಗಂಡಸರು ಒಳ್ಳೆ ಕೂಲಿಗಳಾಗ್ತಾರೆ. ಅವಳು ಹೆತ್ತಿದ್ದನ್ನು ಹೊತ್ಕೊಂಡು, ಅವಳ ಲಗೇಜ್ ಎಳ್ಕೊಂಡು, ಅವಳು ಸಾಕಿದ ನಾಯಿಗೆ ವಾಕಿಂಗ್ ಮಾಡಿಸ್ಕೊಂಡು, ಅವಳ ಅಪ್ಪ, ಅಮ್ಮ, ಅಣ್ಣ, ತಂಗಿ ಎಲ್ರನ್ನೂ ಮೇಯಿಸ್ತಾ, ಜಗತ್ತಿನ ಎಲ್ಲಾ ಬುದ್ಧಿವಂತರು ಕತ್ತೆಗಳ ತರ ದುಡ್ದು ಗುಡ್ಡೆ ಹಾಕ್ತಾರೆ. ಅದ್ಯಾರೋ ಒಬ್ಬ ಪೆದ್ದ ಇದನ್ನೆಲ್ಲ ಅನುಭವಿಸ್ತಾನೆ, ಇವ್ರನ್ನ ಆಳ್ತಾನೆ. ಹೋಗಲೇ.
ಅವಳ ಮದುವೆ ಯಾವಾಗ ಮಾಡ್ಕೊಡ್ಬೇಕು, ಯಾರಿಗೆ ಮಾಡ್ಕೊಡ್ಬೇಕು, ಅದು ನನ್ನ ಸಮಸ್ಯೆ. ಓದ್ತಾ ಇದೀಯಾ, ಅಲ್ಲಿರ್ಲಿ ಗಮನ. ಮನೇಲಿ ಅವಳ ಜೊತೆ ಚರ್ಚೆ ಬೇಡ. ಏನೋ ಕೇಳಿಸ್ತಿದ್ಯಾ? ಹೇಳು. ಏನ್ ಬಂದೆ? ಮನೆಯಲ್ಲಿ ನಿನ್ ಕೈಗೆ ಸಿಗಲ್ಲ. ನಾನೊಂದು ಕೇಳಿದ್ರೆ ಅವಳು ಇನ್ನೊಂದು ಕೇಳ್ತಾಳೆ. ಅಪ್ಪ ಎರಡಕ್ಕೂ ಕಲ್ಲು ಹಾಕ್ತಾರೆ. ಏನ್ ಬೇಕು? ಗಾಡಿ ಹಳೇದಾಯ್ತು. ನಮ್ಮಪ್ಪ ಒಂದೇ ಸೈಕಲ್ನ 60 ವರ್ಷ ಉಪಯೋಗಿಸಿದ್ರು. ಕೆಟ್ಟ ವ್ಯಾಮೋಹ. ಏನ? ವಸ್ತುಗಳ ಮೇಲೆ ಕೆಟ್ಟ ವ್ಯಾಮೋಹ. ನಾವು ಹಾಗಲ್ಲ. ಯುಟಿಲಿಟಿ ಉಪಯೋಗ ಮಾಡತ್ತಾ ಇರ್ಲಿ, ಬರಲ್ವಾ ಡಿಸ್ಕಾರ್ಡ್ ಇಟ್. ಎಸಿ. ಕಾಸಿಲ್ಲ. ಕಾಸು ಯಾವತ್ತೂ ಇರಲ್ಲಮ್ಮ. ಸಾಲ ಮಾಡು, ಹೊಸದು ಬೇಕು ಕೊಡ್ಸು. ತೀರಿಸ್ಬೇಕಲ್ಲ. ಸಂಬಳ ಬರ್ತಿಲ್ವಾ? ಸಂಬಳದ ಮೇಲೆ ಅವಳಿಗೂ ಇದೆ ಹಕ್ಕು. ಅದಕ್ಕೆ ಮದುವೆ ಮಾಡು ಕಳ್ಸು ಅಂದಿದ್ದು. ಇಲ್ಲ ನೋಡು, ಅವಳ ಮದುವೆ ನನಗೂ ಸಂಬಂಧಪಟ್ಟ ವಿಷಯನೇ ಅಲ್ವಾ? ಬೇಗ. ಏನಿಲ್ಲ, ಅದಿನ್ನು ಮಗು. ಹೇಳಿದ ಮಾತು ಕೇಳ್ತಾಳೆ, ಬಲ್ತ್ ಮೇಲೆ ಬಗ್ಗಲ್ಲ. ಅರ್ಥವಾಗೋ ಅಷ್ಟು ವಯಸ್ಸಾಗ್ಲಿ. ನೇರ ಒಂದು ಪ್ರಶ್ನೆ ಕೇಳಲಾ? ಫ್ರಾಂಕ್ ಆಗಿ ಉತ್ತರ ಹೇಳಬೇಕು. ಕೇಳು. ಮದುವೆ ಅನ್ನೋದ್ರಿಂದ ನಿರೀಕ್ಷೆ ಏನು? ಗಂಡಿನ ನಿರೀಕ್ಷೆ ಏನು? ಹೆಣ್ಣಿಂದೇನು? ಗಂಡಿನ ಅಪ್ಪ ಅಮ್ಮಂದೇನು? ಹೆಣ್ಣಿನ ಅಪ್ಪ ಅಮ್ಮಂದೇನು? ಉತ್ತರ ಕಷ್ಟ. ಲೆಟ್ ಮಿ ಬಿ ಸ್ಪೆಸಿಫಿಕ್. ನನ್ನ ಮದುವೆ ಆ ಸನ್ನಿವೇಶ ಬಂದ್ರೆ ಏನನ್ನ ನಿರೀಕ್ಷಿಸ್ತೀಯ? ಮದುವೆ ಆಗು, ಮಕ್ಕಳಾಗ್ಲಿ, ಮನೆ ಆಗ್ಲಿ. ಮೊದಲಿಗೆ ಮಗನಾಗೆ ಉಳಿ, ಆಮೇಲೆ ಅವಳಿಗೆ ಗಂಡ. ಸತ್ಯ. ಅವಳ ಮದುವೆ ಅದ್ ಹೇಗಾಗ್ಬೇಕು? ಮದುವೆ ಆದವನು ಎಲ್ಲರನ್ನು ಬಿಟ್ಟು ಇವಳ ಹಿಂದೆ ಅಲಿಬೇಕು. ಅವನ ಅಪ್ಪ ಅಮ್ಮ ಅಕ್ಕ ತಂಗಿ ಯಾರ ಜಂಜಾಟವೂ ಇರಬಾರ್ದು. ಇವರು ಸ್ವತಂತ್ರ ಹಕ್ಕಿಗಳಾಗಿ ಸ್ವಚ್ಛಂದವಾಗಿ ಇರಬೇಕು. ನಿನ್ನ ಗಂಡ ನಿನ್ನ ಸೆರೆಗೆ ಹಿಡಿದು ಸುತ್ತಬೇಕು. ನಿನ್ನ ಅಳಿಯ ನಿನ್ನ ಮಗಳ ಆಜ್ಞಾವರ್ತಿಯಾಗಿರ್ಬೇಕು. ಆದ್ರೆ ಮಗ ಸೊಸೆನ ಎಲ್ಲಿಟ್ಟಿರ್ಬೇಕೋ ಅಲ್ಲಿಟ್ಟಿರ್ಬೇಕು ಅಲ್ವಾ? ಎಲ್ಲಿ ಕಲ್ತೆ? ಸತ್ಯನ ಸುಳ್ಳ? ಸತ್ಯ. ಅಲ್ಲಿಗೇನು, ಮಗಳನ್ನ ಮೊದಲ ಅವಕಾಶದಲ್ಲಿ ಮಾರಬೇಕು, ಸೊಸೆನ ಕೊಂಡ್ಕೋಬೇಕು ಅಲ್ವಾ? ನೀವು ಉಲ್ಟಾ, ಮಗನ್ನ ಮಾರ್ತೀರಾ, ಅಳಿಯನ್ನ ಕೊಂಡ್ಕೋತೀರಾ. ಮಾರಿ ಬೆಲೆ ತಗೊಂಡ ಮೇಲೆ ಮಗ ಮನೆ ಸೇರಲ್ಲ. ಕೊಂಡ್ಕೊಂಡ ಅಳಿಯ ಬೆಲೆ ಸಾಲದು ಅಂತ ಕೆರಿತಾನೇ ಇರ್ತಾನೆ. ನೀವುಗಳು ಸಾಕು ಸಾಕು ಅಂತ ವೃದ್ಧಾಶ್ರಮ ಸೇರ್ತೀರಿ. ಅವಕಾಶ ಒಳ್ಳೇದು ಬಂದಿದೆ. ಮದುವೆ ಮಾಡಿ ಕಳ್ಸು, ನನಗೆ ಗಾಡಿ ಕೊಡ್ಸು. ಸಾಕು, ಹೋಗೋ. ಅವಳೇ ಕುಣಿತಾ ಒಪ್ಕೊಂಡ್ರೆ ಯು ವೋಂಟ್ ಅಬ್ಜೆಕ್ಟ್ ಇಲ್ವಾ? ಬರ್ಬೋದಾ? ಬನ್ನಿ ಪ್ಲೀಸ್. ನೀನ್ ಹೋಗೋ. ಮಗ. ಹಲೋ. 6ನೇ ಸೆಮಿಸ್ಟ್ರು. ವರ್ಷ ಕೈಗೆ ಬರ್ತಾನೆ. ಗಾಡಿ ಇಂತಾನೆ. ಕೊಡಿಸಿ. ಆಫೀಸಿಂದ ಸಾಲ ಸಿಗುತ್ತೆ, ತಿಂಗಳ ಸಂಬಳದಲ್ಲಿ ಹೋಗುತ್ತೆ. ಆಯ್ತಲ್ಲ, ಇನ್ನೇನ್ ಪ್ರಾಬ್ಲಮ್ಮು? ಆಯ್ತು, ಹೋಗೋ. ಬಾಯ್. ಮಕ್ಕಳು ನೋಡ್ತಾನೆ ಬೆಳೆದು ಬಿಡ್ತಾರೆ. ವಯಸ್ಸು, ಆಸೆಗಳಿರುತ್ತೆ. ಸಣ್ಣ ಪುಟ್ಟದ್ ಕೇಳ್ತಾರೆ, ಕೊಡಿಸ್ಬಿಡಿ. ನಮಗೆ ಕಾರ್ಪಣ್ಯ ಆಗೋಲ್ಲ ಅಂತೀವಿ, ಬೆಳೆದ ಮುಂದೆ ಅದನ್ನೇ ಹಂಗಿಸ್ತಾರೆ. ಕೂತ್ಕೊಳ್ಳಿ ಪ್ಲೀಸ್. ಎಲ್ಲಿವರೆಗೂ ಬಂತು?
ವಕೀಲರ ಹೆಂಡತಿ ಬಂದು ಭೇಟಿಯಾಗಿದ್ರು. ಅವರು ವಕೀಲರೇ. ಅವರ ಅನುಭವ, ಯಾವ ಸರ್ಕಾರಿ ಅಧಿಕಾರಿನೂ ಪ್ರಾಮಾಣಿಕರು ಅನ್ನೋ ನಂಬಿಕೆನೇ ಇಲ್ಲ. ಸತ್ಯ ಹೇಳಬೇಕು ಅಂದರೆ ನಂದು ಅದೇ ಗುಮಾನಿ. ಹೇಳಿದ್ದೀನಿ, ಶೇಷಗಿರಿ ನಿಮ್ಗಳಿಗೂ ಪರಿಚಯ ಅಂತ. ಅವನು ಬರ್ತಾನೆ ಮನೆಗೆ ಸಂಧಾನಕ್ಕೆ. ಅದಕ್ಕೇನು ಗೊತ್ತಾಗೇ ಇಲ್ಲ. ಬಾಯಿ ಬಿಟ್ಟು ಸ್ಪಷ್ಟವಾಗಿ ಮಾತಾಡೋ ಪರಿಸ್ಥಿತಿ ಇಲ್ಲ. ಕೆಲವು ವಸ್ತುಗಳನ್ನ ಗುರುತಿಸುತ್ತೆ, ಕೆಲವು ಮನುಷ್ಯರನ್ನ ಗುರುತಿಸುತ್ತೆ. ಸದ್ಯಕ್ಕೆ ಅರ್ಥ ಆಗಿರೋದಿಷ್ಟೇ, ವಿಶ್ವಾಸ ಬಿಡಿ ಸಂಸ್ಥೆಗೆ ಸಂಬಂಧಪಟ್ಟವ್ರು. ಅಲ್ಲಿ ಯಾರು ಏನು ಅದು ಗೊತ್ತಾಗ್ಬೇಕು. ಪ್ರಯೋಜನ ಗೊತ್ತಿಲ್ಲ. ಮದುವೆ ಮಾಡ್ತೀರಾ? ಆಗಲ್ಲ ಅಂತ್ಯಾ? ನೇರವಾಗಿ ಇದನ್ನ ಬಿಟ್ಟು ತಿರುಗಿದ್ರೇನೆ ಕೇಳೋ ಪುರ್ಸೊತ್ತು ಯಾರಿಗೂ ಇಲ್ಲ. ಅಂದ್ರೆ ಅವಳು ಮಾನಸಿಕ ಅಸ್ವಸ್ಥೆ, ಅವಳಿಗೆ ಮೋಸ ಆಗಿದೆ, ಅದಕ್ಕೆ ಪರಿಹಾರ ಬೇಕು. ಅದನ್ನು ದೊರಕಿಸ್ಕೊಡೋದ್ರಲ್ಲಿ ಎಲ್ರಿಗೂ ತೃಪ್ತಿ. ಮನುಷ್ಯತ್ವ ಅವನು ಯಾರೂ ಗೊತ್ತಿಲ್ಲ, ಅದನ್ನು ನೀವೇ ಹುಡುಕ್ಸ್ತೀರ. ಅವನೇನು ಮಾಡ್ದ ಅದನ್ನು ಅವಳು ಹೇಳಲ್ಲ, ನೀವು ಪ್ರಮಾಣಿಸ್ತೀರ. ಸಹಾಯಕ ಸಂಸ್ಥೆ ಇದೆ, ದೇಣಿಗೆ ಕೊಡೋರಿದ್ದಾರೆ. ನಾಗರಿಕತೆ, ಮುಂದುವರೆದ ಪ್ರಪಂಚ. ಗುಡ್ಡಗಾಡುಗಳಲ್ಲಿ ಅರೆಬೆತ್ತಲೆ ತಿರುಗ್ತಾ ಸಿಕ್ಕದನ್ನ ಬಡ ತಿಂತ ಬದುಕ್ತಿದ್ದವರು ಶತಮಾನಗಳಲ್ಲಿ ಬದುಕಿ ಇಷ್ಟು ಸಾಧಿಸಿದೀವಿ ಅಲ್ವಾ? ಅಬಲರಿಗೆ ಸಹಾಯ ಹಸ್ತ, ದೀನದಲಿತರಿಗೆ ಸಾಂತ್ವನ, ವೃದ್ಧರಿಗೆ ನೆರಳು, ಪ್ರಾಣಿ ಪಕ್ಷಿಗಳಿಗೆ ದಯೆ. ಅದ್ಭುತ. ನನ್ನ ಗಂಡ ಯಾರು ಅಂತ ನನಗೆ ಗೊತ್ತು. ಅವನು ಈಗ ಎಲ್ಲಿದ್ದಾನೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಆದರೆ ಅವ್ರ ಮನೆಯವ್ರಿಗೆ ಒಂದು ವಿಳಾಸ ಇದೆ, ಹುಡ್ಕೋದು ಕಷ್ಟ ಆಗಲ್ಲ. ಅಪ್ಪನ ಕೇಳಿದೆ, ಏನಂತಾರೆ? ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತಾರೆ. ಸರಿ. ಅವನು ಒಂದಿನ ಇದ್ರೆ ಇನ್ನೊಂದು ದಿನ ಇರಲ್ಲ. ಗಂಡು ಜವಾಬ್ದಾರಿ ಇಲ್ದಾಗ ಬದುಕಿದ್ರೆ ಹೆಂಡತಿ ಮನೆ ತೊತ್ತು ಅಲ್ವಾ? ಕೆಲಸ ಮಾಡಬಾರ್ದು ಅಂತಲ್ಲ, ಆದರೆ ಎಷ್ಟು ಹೇಳು, ಅವ್ರ ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ದೊಡ್ಡವರಿಬ್ರು, ಅವ್ರ ಹೆಂಡ್ತಿರು, ಮಕ್ಕಳು. ಮನೆ ಕೆಲ್ಸಕ್ಕೆ ಮಾಪನ ಎಲ್ಲಿದೆ? ಮಾಡೋ ಚೈತನ್ಯ ಮತ್ತು ಸಮಯ ಎರಡೂ ಬೇಕಲ್ವಾ? ಅಷ್ಟಕ್ಕೆ ನಿಲ್ಲಲ್ಲ. ಆಗೊಮ್ಮೆ ಈಗೊಮ್ಮೆ ಬರ್ತಾನೆ. ಅವಶ್ಯಕತೆಗಳು 100 ಇರುತ್ತವೆ, ಹೆಚ್ಚು ಕಮ್ಮಿ ಆದ್ರೆ ಚೊಚ್ಚಲು ಬಸ್ರು. ಸಂಭ್ರಮ ಬೇಕಲ್ವಾ? ನಾನೊಬ್ಬಳೇ ಹೋಗಿದ್ದೆ ಡಾಕ್ಟರ್ ಹತ್ರ. ಮನೆಗೆ ಬಂದು ಹೇಳ್ಕೊಂಡ್ರೆ ನಗ್ತಾರೆ. ಯೋಗ್ಯತೆಗಿದು ಬೇರೆ, ಬುದ್ಧಿ ಬೇಡವಾ? ಕನ್ನಡಿ ಮುಂದೆ ಕೂತ್ಕೊಂಡು ಚೊಚ್ಚಲು ಬಸ್ರು ಸಂಭ್ರಮ. ಬುದ್ಧಿ ಸರಿ ಇತ್ತು, ಅದೇ ಗುಣ ಹ್ಯಾಂಡಿಕ್ಯಾಪ್. ಅವಳದ್ದೇ ಸುಖ. ಸಾರಿ. ದುರಂತ ನೋಡಿ, ಏನಾಗ್ತಿದೆ ಅಂತ ಅವಳಿಗೆ ಗೊತ್ತೇ ಆಗ್ತಿಲ್ಲ. ಹಸುವುಗಳ ಅರಿವೇ ಇಲ್ಲ, ಅಲ್ಲಿಗೆ ಅತೃಪ್ತಿ ಭಾವನೆ ಇಲ್ಲ. ಸುಖ ಅಂದ್ರೇನು? ಹಸು ತಣಿಸೋದು. ತೃಪ್ತಿಗೆ ಮಿತಿ ಇಲ್ಲ, ಅಲ್ಲಿಗೆ ಅತೃಪ್ತಿ ಅಭಾವದ ಮೇಲಲ್ವಾ ಸುಖದ ಅರ್ಥ. ಅತೃಪ್ತಿ ಭಾವವೇ ಇಲ್ದವರು ನಿರಂತರ ಸುಖಿಗಳು. ಅವಳು ನಿರಂತರ ಸುಖಿ. ಅಸುಖಿ ನಾವು, ಮಾನಸಿಕವಾಗಿ ಆರೋಗ್ಯವಾಗಿರೋರು. ಇಲ್ಲಲ್ವಾ ಬೇಕಾಗಿದ್ದ ಸಹಾಯ? ಎಲ್ಲರೂ ಅಲ್ಲಿಗೋಡ್ತೀರಿ. ನಾನು ಏನು ಮಾಡ್ಬೋದು ಹೇಳು? ನಿಮ್ಮ ಮನೆಯ ಭಾಗವಾಗಿ ಬೆಳೆದಿದ್ದೀನಿ. ನಾನಿಲ್ಲೇ ಅಂತ ಅನ್ಸುತ್ತೆ. ಸರಿ. ಮಾನಸಿಕ ಅಸ್ವಸ್ಥತೆ ಅಲ್ಲ, ನನ್ನ ಮಗುನ್ ನಾನೇ ನೋಡ್ಕೋಬೇಕು. ಪ್ಲೀಸ್. ಜವಾಬ್ದಾರಿ ಅನ್ನೋ ಅರ್ಥದಲ್ಲಿ ಹೇಳಿಲ್ಲ. ಬುದ್ಧಿ ಸ್ಥಿಮಿತದಲ್ಲಿರೋದ್ರಿಂದ
ಮಗು ಹತ್ರೆ ಅಳು ಅಂತ ಗೊತ್ತಾಗತ್ತೆ, ನೋವಾಗತ್ತೆ. ಸರಿ. ಅಪ್ಪ ಸ್ವಲ್ಪ ಬದಲಾಗ್ತಿದ್ದಾರೆ, ಕೆಲಸ ಸಾಕು ಅನ್ಸತ್ತೆ. ವಯಸ್ಸು, ಇಟ್ಸ್ ಆನ್ ದ ರಾಂಗ್ ಸೈಡ್. ದುಡಿಮೆ ದೃಷ್ಟಿಲಿ ಅವ್ರ ಜೀವಮಾನದ ಪಶ್ಚಿಮದಲ್ಲಿದ್ದಾರೆ. ಅವಶ್ಯಕತೆ ದೃಷ್ಟಿಲಿ ನೀನಿನ್ನೂ ಪೂರ್ವ. ಜೊತೆಲಿ ಮಗು. ನನ್ನಿಂದ ಏನಾಗಬೇಕು? ನಮ್ಗಿರೋದೊಂದೇ ಆಸರೆ, ಅಣ್ಣ ರಘು. ಅವನು ನಿಮ್ಮ ಮಾತು ಕೇಳ್ತಾನೆ. ಸರಿ. ಅವನಿಗೆ ಆಸೆ, ಅಮೇರಿಕಾ, ಕೆರಿಯರು, ಕೈ ತುಂಬ ಸಂಬಳ. ಹಾರ್ತಾನೆ, ಕೈಗೆ ಸಿಗಲ್ಲ. ಅದಕ್ಕೆ ನಾನು ಮತ್ತು ನಮ್ಮಪ್ಪ ನಮ್ಮ ಬಗ್ಗೆ ಸಹಾನುಭೂತಿ ಇರೋರು, ನಮಗೆ ಪರಿಚಯ ಇದ್ದವರು. ನಿಮ್ಮನ್ನ ಕಾಲವೂ ಸಾಕೋ ಸೌಜನ್ಯ ಇರೋಂಥ ಹುಡುಗಿ. ನಿಮಗೆ ನೋವಾದರೆ ಅವಳಿಗೆ ಅಂತಃಕರಣ ಕಲಕಬೇಕು, ಅಂಥವಳು ಆಗಬೇಕು. ಹೌದು. ಫೇರ್ ಇನಫ್. ಈ ಭಾವಕ್ಕೆ ನನ್ನ ಒಪ್ಪಿಗೆ ಇದೆ. ಅವನಷ್ಟು ಓದಿರಬಾರ್ದು, ಹಾಗಾದ್ರೆ ಅವಳು ಕೆರಿಯರು ಅಂತ ಓಡ್ತಾಳೆ ಅಲ್ವಾ? ಅವನನ್ನ ಹಿಡಿದು ಆಳೋ ಚೈತನ್ಯ ಇರಬೇಕು. ಹೋಗ್ಬಾ ನೀನು, ಆದ್ರೆ ಅಲ್ಲೇ ಸೆಟ್ಲ್ ಆಗೋ ಹಾಗಿಲ್ಲ. ಯಾಕಂದ್ರೆ ಇಲ್ಲಿ ಅಪ್ಪ ತಂಗಿ ಇದ್ದಾರೆ, ಅವರು ನಮ್ಮ ಜವಾಬ್ದಾರಿನೇ. ನಾನು ಇಲ್ಲೇ ಇರ್ತೀನಿ, ನೀನು ಓದು ಮುಗಿಸ್ಕೊಂಡು ವಾಪಸ್ ಬಾ. 10,000 ಸಂಬಳ ಕಡಿಮೆ ಆದ್ರೂ ಪರವಾಗಿಲ್ಲ, ಇಲ್ಲೇ ಇರೋಣ. ಹೌದು. ಕಿವಿ ಹಿಡಿದು ಎಳೆದುಕೊಂಡು ಬರೋ ಚೈತನ್ಯ, ಅಷ್ಟು ಸ್ವಾತಂತ್ರ್ಯ ಇರೋ ಅಂತ ಹುಡುಗಿ ಆಗಿರ್ಬೇಕು. ಹುಡುಗಿ ಯಾರು? ನೀವು ಮನ್ಸು ಮಾಡಿದ್ರೆ ಆಗತ್ತೆ. ಅವ್ನು ನಿಮ್ಮ ಮಾತು ಕೇಳ್ತಾನೆ. ಒಪ್ಪಿಗೆ ಇದೆ. ಯಾರು? ಚಿಕ್ಕ ವಯಸ್ಸಿಂದಾನೇ ಪರಿಚಯ. ಸುಂದರವಾಗಿದ್ದಾಳೆ. ನೈಸ್. ಅಪ್ಪನ ಸ್ನೇಹಿತರ ಮಗಳು. ಜಾತಿ ಸಂಪ್ರದಾಯ ಅದೇ, ಅದು ಸ್ವಲ್ಪ ಬಿಡತ್ತೆ ಅಂದ್ರು. ಫೇರ್ ಎನಫ್. ನೀನು ನಿಮ್ಮಪ್ಪ ಒಪ್ಪಿದ್ದೀರಾ? ಆಯ್ಕೆನೆ ನಮ್ದು. ನಿಮ್ಮ ಅಣ್ಣನ್ ಕೇಳಾಯ್ತಾ? ಇಲ್ಲ, ಮೊದಲು ನಿಮ್ಮ ಹತ್ರನೇ ಪ್ರಸ್ತಾಪ ಮಾಡಿದೆ. ಅವನನ್ನೊಂದು ಮಾತು ಕೇಳಿ. ಆರುಷಿ ಅಂತ ಹೆಸರು. ಸರಿ. ತಂದೆ ಸ್ನೇಹಿತರು ವಿಶ್ವೇಶ್ವರ ಅಂತ. ಏನು? ತಂದೆ ಸ್ನೇಹಿತರು ವಿಶ್ವೇಶ್ವರ ಅಂತಿದ್ದಾರೆ. ಅವ್ರ ಜೊತೆನೆ ಕೆಲಸ ಮಾಡ್ತಿದ್ದಾರೆ. ಅವ್ರ ಮಗಳು ಆರುಷಿ. ಇನ್ನು ಚಿಕ್ಕ ವಯಸ್ಸು, ನೋಡಕ್ ಸುಂದರವಾಗಿದ್ದಾಳೆ. ಸ್ವಂತ ಬದುಕು, ಭವಿಷ್ಯದ ಕನಸು ಇನ್ನೂ ಶುರುವಾಗೇ ಇಲ್ಲ. ನಮ್ಮದು ಕಸಿ ಮಾಡಿಕೊಂಡ್ರೆ ಒಂದು ಬದುಕಾಗಿ ಬೆಳಿಬಹುದು. ಒಪ್ಪಿಸ್ತೀರಾ? ಮಗುನ ಒಂದೇ ಬಿಟ್ಟು ಬಂದಿದ್ಯಾ? ಮರ್ತೇ ಬಿಟ್ಟೆ, ಅದಕ್ಕೆ ಊಟದ ಹೊತ್ತಾಯ್ತು. ಬರ್ತೀನಿ. ಮಾತಾಡ್ತೀರಲ್ವಾ? ಖಂಡಿತ. ಬಾಯ್. ಅವನನ್ನೊಂದು ಮಾತು ಕೇಳಿ ಮುಂದುವರಿರಿ. ಸುಖ ನಿಂದು. ಇಂಥದ್ದು ಬೇಕು ಅನ್ನೋದೇ ಇಲ್ಲದೆ ಇರೋದ್ರಿಂದ ಇಂಥದ್ದಿಲ್ಲ ಅನ್ನೋ ಭಾವನೆ ಇಲ್ಲ. ಏನ್ ನಗು? ಅಲ್ಲೇನ್ ಕಂಡೆ ಅಂಥದ್ದು? ಸುಖ ನಿಂದು. ಮಾನಸಿಕವಾಗಿ ಸ್ವಸ್ಥರಾಗಿರೋರ್ನ ಈರ್ಷೆಗೆ ದಬ್ಬುವಷ್ಟು ಅಸ್ವಸ್ಥೆ. ಯಾರವನು? ಕಾರಲ್ಲಿ ಬಂದಿದ್ನಾ? ನೋಡೋಕ್ ಹೇಗಿದ್ದ? ಸುಂದರಾಂಗನ? ಇವಳ ಅಣ್ಣನೂ ಇದ್ದಾನೆ, ಸುಂದರಾಂಗ.